IVF ಟ್ರೀಟ್ಮೆಂಟ್ ಇಲ್ಲ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಬರೀ ಹೆಂಗಸರ ಅವರಿಗೆ ಪ್ರಾಬ್ಲಮ್ಸ್ ಇದ್ರೆ ಮಾತ್ರನೇ ಮಾಡ್ತಾರೆ, ಹೌದಾ? ಇನ್ಫರ್ಟಿಲಿಟಿ ಬಂಜತನ ಸಮಸ್ಯೆ ಅನ್ನೋದು ಅರ್ಧ ಗಂಡಸರ ಅವ್ರ ಸಮಸ್ಯೆಗಳಿರುತ್ತೆ, ಅರ್ಧ ರೀಸನ್ ಹೆಂಗಸರ ಅವ್ರ ಸಮಸ್ಯೆಗಳಿರುತ್ತೆ. ಗಂಡಸರ ಅವ್ರನಲ್ಲಿ ಸಮಸ್ಯೆಗಳು ಏನು ಇರುತ್ತೆ? ಫಸ್ಟ್, ಅವರು ಹಸ್ಬೆಂಡ್ ವೈಫ್ ಸೇರ್ಲಿಕ್ಕೆ ತೊಂದರೆ ಇರ್ಬೋದು, ಎರೆಕ್ಷನ್ ಪ್ರಾಬ್ಲಮ್, ಎಜಾಕ್ಯುಲೇಷನ್ ಪ್ರಾಬ್ಲಮ್ಸ್ ಇರ್ಬೋದು. ಎರಡನೇದು, ಕಣ ಪರೀಕ್ಷೆನಲ್ಲಿ ಕಣನೇ ಇರಲ್ಲ, ಅದನ್ನ ಅಸೂಸ್ಪರ್ಮಿಯಾ ಅಂತ ಕಂಡೀಷನ್ ಹೇಳಿ. ಮೂರನೇದು, ಕಣ ಪರೀಕ್ಷೆ ಮಾಡುವಾಗ ಅವ್ರದ್ದು ಸ್ಪರ್ಮ್ ಕೌಂಟ್ ತುಂಬಾ ಕಡಿಮೆ ಇರುತ್ತೆ, ಇಲ್ಲ ಸ್ವಲ್ಪ ಜನನಲ್ಲಿ ಸ್ಪರ್ಮ್ ಕ್ವಾಲಿಟಿ DNA ಡ್ಯಾಮೇಜ್ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ, ಅದರಿಂದ ಅವ್ರ ವೈಫಿಗೆ ಮಿಸ್ಕ್ಯಾರೇಜಸ್ ಅನ್ನೋದು ಆಗ್ತಾ ಇರುತ್ತೆ. ಸೊ ಇಂಥದವ್ರಿಗೆ ನಾವು ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಅನ್ನೋದು ಸಜೆಸ್ಟ್ ಮಾಡ್ತೀವಿ. ಸ್ವಲ್ಪ ಜನಗೆ ಸ್ವಲ್ಪ ಸಪ್ಲಿಮೆಂಟ್ಸ್ ಇಲ್ಲ ಹಾರ್ಮೋನಲ್ ಟ್ರೀಟ್ಮೆಂಟ್ಸ್ ಅದೆಲ್ಲ ಕೊಡಬೇಕಾಗುತ್ತೆ. ಸ್ವಲ್ಪ ಜನಗೆ ಡೈರೆಕ್ಟ್ ನಾವು ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ IUI, IVF ಇಲ್ಲ ICSI ಅಂತ ಟ್ರೀಟ್ಮೆಂಟ್ಸ್ನ ಸಜೆಸ್ಟ್ ಮಾಡ್ತೀವಿ. ಸೊ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಅಂದ ತಕ್ಷಣ ಬರೀ ವೈಫ್ದು ಪ್ರಾಬ್ಲಮ್ ಅದಕ್ಕೋಸ್ಕರನೇ ಮಾಡ್ತಾ ಇದ್ದೀವಿ ಅಂತ ಯೋಚನೆ ಮಾಡೋದು ರಾಂಗ್. ಹಸ್ಬೆಂಡ್ ವೈಫ್ ಇಬ್ಬರನ್ನ ನಾವು ಟೆಸ್ಟ್ ಮಾಡಿಬಿಟ್ಟು ಅವ್ರಿಬ್ರು ರಿಪೋರ್ಟ್ಸ್ ಪ್ರಕಾರ ಟ್ರೀಟ್ಮೆಂಟ್ ಬೇಕಾಗುತ್ತಾ ಇಲ್ಲ ಟ್ರೀಟ್ಮೆಂಟ್ ಏನಾದ್ರು ಕೊಡಬೇಕಂದ್ರೂ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ರಿಪೋರ್ಟ್ಸ್ ಪ್ರಕಾರ ಡಿಸೈಡ್ ಮಾಡ್ತೀವಿ.